ಯಾವಾಗೆಲ್ಲ ನಾವು ಮಮ್ಮಿ ಅನ್ನೋ ಪದ ಕೇಳ್ತೀವಿ ತಕ್ಷಣ ನಮಗೆ ಈಜಿಪ್ಟ್ ನೆನಪಾಗುತ್ತೆ. ಆದರೆ ನಿಮಗೆ ಗೊತ್ತಾ, ಇಂಡಿಯಾ ಹ್ಯಾಸ್ ಇಟ್ಸ್ ಓನ್ ಮಮ್ಮಿ ಅಂತ? ಎಸ್, ಯು ಹರ್ಡ್ ಇಟ್ ರೈಟ್. 1975ನಲ್ಲಿ ಸ್ಪಿತಿ ಕಣಿವೆಯಲ್ಲಿ ಅರ್ಥಕ್ವೇಕ್ ಆಗುತ್ತೆ. ನಂತರ ಸೈನಿಕರು ಹಾಳಾದ ರಸ್ತೆಗಳನ್ನು ಸರಿ ಮಾಡುವಾಗ ಒಬ್ಬ ಸೈನಿಕನ ಇಕ್ವಿಪ್ಮೆಂಟ್ಗೆ ತಲೆಬುರುಡೆ ಬಡಿಯುತ್ತೆ. ಮತ್ತೆ ಅದನ್ನು ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಒಂದು ಟೆರಿಫಿಕ್ ಮಮ್ಮಿಫೈಡ್ ಬಾಡಿ ಸಿಗುತ್ತೆ. ಆ ದೇಹ ನೋಡೋದಕ್ಕೆ ಕೂತಿರುವ ಸ್ಥಿತಿಯಲ್ಲಿದ್ದು, ಒಂದು ಕೈ ಅವನ ಕಾಲಿನ ಮೇಲಿದ್ದು ಗದ್ದ ಮೊಣಕಾಲಿನ ಮೇಲೆ ವಿಶ್ರಾಂತಿ ಪಡೆದಂತಿತ್ತು. ತೆರೆದ ತುಟಿಗಳೊಂದಿಗೆ ಕಾಣುವ ಹಲ್ಲುಗಳಿದ್ದವು. ವಿಚಿತ್ರ ಅಂದರೆ ಕೂದಲು ಮತ್ತು ಉಗುರುಗಳು ಬೆಳಿತಾನೇ ಇದ್ವು. ಈ ದೇಹವನ್ನು ಪರೀಕ್ಷಿಸಿದಾಗ ತಿಳಿದಿದ್ದು, ಇದು 14ನೇ ಶತಮಾನದ ಒಬ್ಬ ಬೌದ್ಧ ಸನ್ಯಾಸಿ ನೇಮ್ಡ್ ಇಟ್ ಹ್ಯಾಸ್ ಸಂಘ ತೆನ್ಜಿನ್ನ ದೇಹ ಅಂತ. DNA ರಿಸಲ್ಟ್ಸ್ ಕೂಡ ಇದನ್ನೇ ಕನ್ಫರ್ಮ್ ಮಾಡುತ್ತೆ. ಇರೋ ಟ್ವಿಸ್ಟ್ ಅಂದರೆ ಮಮ್ಮಿಫೈಡ್ ಹಿಮ್ಸೆಲ್ಫ್. ಎಸ್, ಈತ ಬದುಕಿದ್ದಾಗಲೇ ಮಮ್ಮಿ ಆಗ್ತಾನೆ. ಇದು ಹೇಗೆ ಅಂದರೆ ಇದನ್ನು ಕೇಳಿ. ಸಹಜವಾಗಿ ಈ ಸನ್ಯಾಸಿಗಳು ಸ್ಪೆಷಲ್ ಡಯಟ್ನ ಫಾಲೋ ಮಾಡ್ತಾರೆ. ಅಂದರೆ ಕೊಬ್ಬಿನ ಸೇವನೆ ಕಡಿಮೆ ಮಾಡ್ಕೊಳ್ತಾರೆ. ದೇ ಈಟ್ ಓನ್ಲಿ ಹರ್ಬ್ಸ್, ಫ್ರೂಟ್ಸ್ ಆ್ಯಂಡ್ ನಟ್ಸ್. ಫ್ಯಾಟ್ನ ಕಡಿಮೆ ಮಾಡ್ತಾ ಬಾಡಿ ಫ್ಲೂಯಿಡ್ಸ್ನ ಕಡಿಮೆ ಮಾಡ್ತಾರೆ. ಇದರಿಂದಾಗಿಯೇ ಅಂಗಗಳು ಕುಗ್ಗುತ್ತವೆ ಮತ್ತು ದೇಹ ಕೊಳೆಯೋದಕ್ಕೆ ಕಷ್ಟ ಆಗುತ್ತೆ.